ಓಕೆ, ಇವಾಗ ನೀವೊಬ್ರು ಮೇಕಪ್ ಆರ್ಟಿಸ್ಟ್ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಮೇಡಮ್. ಹಾಗಾಗಿ ದರ್ಶನ್ ಅವ್ರು ನಿಮ್ಗೆ ನೋಡ್ಲಿಕ್ಕೆ ಚಾನ್ಸ್ ಸಿಕ್ತು. ಸೊ ಈ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ? ಹೇಗಿದೆ ನಿಮ್ ಜೀವನ ಈ ಇಂಡಸ್ಟ್ರಿಲಿ? ಮೇಡಮ್ ನಾನ್ ಚಿಕ್ಕ ವಯಸ್ಸಿಂದ ಡಿ ಬಾಸ್ ಫ್ಯಾನ್ ಮೇಡಮ್. ಹ್ಮ್. ಅಂದ್ರೆ ನನ್ಗೇನ್ ಬುದ್ಧಿ ಬಂದಿದೆ ಅದಕ್ಕೂ ಬಿಫೋರ್ ನಾನು ಡಿ ಬಾಸ್ ಫ್ಯಾನು. ಓಕೆ. ಬುಕ್ಕಲ್ಲೆಲ್ಲ ಬಾಸ್ದು ನ್ಯೂಸ್ ಪೇಪರ್ ಕಟ್ ಮಾಡಿ ಅಂಟಿಸೋದು, ಹ್ಮ್. ಆಮೇಲೆ ಕೂತಿರೋ ಬೆಂಚಲ್ಲಿ ಡಿ ಬಾಸ್ ಅಂತ ಬರೆಯೋದು, ಬೋರ್ಡ್ ಮೇಲೆ ಬರೆಯೋದು, ವಾಶ್ರೂಮ್ ಅಲ್ಲಿ ಬರೆಯೋದೆಲ್ಲ ಮಾಡ್ತಾ ಇದ್ದೆ. ಸೊ ನನಗೆ ಡಿ ಬಾಸ್ ಜೊತೆ ಒಂದು ಫೋಟೋ ತಗೋಬೇಕು ಅಂತ ತುಂಬಾ ಆಸೆ ಮೇಡಮ್. ಈಗ ನಾನು ಒಬ್ನೇ ಅಂತಲ್ಲ ಮೇಡಮ್, ನೀವು ಯಾರೇ ಡಿ ಬಾಸ್ ಅಭಿಮಾನಿ ಕೇಳಿ ನೋಡಿ, ಅವ್ರು ಹೇಳೋದು ಇದೊಂದೇ, ಒಂದ್ಸಲಿ ಅವ್ರನ್ನ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಒಂದು ಫೋಟೋ ತಗೋಬೇಕು. ಅದೊಂದು ಡ್ರೀಮ್ ಆಗಿರುತ್ತೆ, ಪರ್ಟಿಕ್ಯುಲರ್ ಡ್ರೀಮ್ ಆಗಿರುತ್ತೆ ಒಬ್ಬ ಡಿ ಬಾಸ್ ಫ್ಯಾನ್ ಅಂದ್ರೆ. ಎಲ್ಲಾ ಅಭಿಮಾನಿಗಳು ಬೇಕಾದ್ರೆ ರಿಲೇಟ್ ಮಾಡ್ಕೊಂತಾರೆ ಇವ್ರನ್ನ. ಬಿಕಾಸ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಕೇಳ್ತಾ ಇದ್ರು, ಅಕ್ಕ ಒಂದೇ ಒಂದ್ಸಲ ಮೀಟ್ ಮಾಡಿಸ್ಬಿಡಿ ಅಕ್ಕ, ಒಂದೇ ಒಂದ್ ಫೋಟೋ ತಗೊಂಡ್ಬಿಡ್ತೀವಿ ಅಕ್ಕ, ಒಂದೇ ಒಂದ್ಸಲ ನೋಡ್ಬಿಡ್ತೀವಿ ಅಕ್ಕ ಅಂತ ಹೇಳ್ತಾ ಇದ್ರು. ನಾನು ಬಂದ ತಕ್ಷಣ ನಿಮ್ಗೆ ಅದನ್ನೇ ಕೇಳ್ದೆ ಅಲ್ವಾ ಮೇಡಮ್. ಸೊ ನನಗೆ ಅದೊಂದು ಡ್ರೀಮ್ ಇತ್ತು ಮೇಡಮ್. ನಾನು ಚಿಕ್ಕ ವಯಸ್ಸಿಂದಾನು ನಾನು ಡಿ ಬಾಸ್ ಜೊತೆ ಫೋಟೋ ತಗೋಬೇಕು ಅಂತ ತುಂಬಾ ಸುಮಾರು ಪ್ರಯತ್ನ ಪಟ್ಟೆ ಮೇಡಮ್. ಈಗ ಯಾರೋ ಒಬ್ರು ಬರ್ತಡೇ ಫೋಟೋ ಹಾಕಿರ್ತಾರೆ, ಸೊ ನಾನು ಅವ್ರಿಗೆ ಮೆಸೇಜ್ ಹಾಕೋದು, ಅಣ್ಣ ಪ್ಲೀಸ್ ನನಗೊಂದು ಫೋಟೋ ತೆಗಿಸ್ಕೊಡಿ ಅಣ್ಣ, ಪ್ಲೀಸ್ ಅಣ್ಣ, ಅಣ್ಣ ನೀವೇನು ಹೇಳಿದ್ರು ಹೆಲ್ಪ್ ಮಾಡ್ತೀನಿ ಅಣ್ಣ, ನಿಮ್ಗೇನು ಹೆಲ್ಪ್ ಬೇಕಂದ್ರೆ ನಾನು ಮಾಡ್ತೀನಿ ಅಣ್ಣ, ಪ್ಲೀಸ್ ಅದೊಂದು ಹೆಲ್ಪ್ ಮಾಡ್ಕೊಡಿ ಅಣ್ಣ ಅಂತ. ಮೇಡಮ್ ನಾನು ಇವತ್ತವರೆಗೂ ಸುಮಾರು ಜನ ಕೇಳ್ಬಿಟ್ಟಿದ್ದೀನಿ, ಒಂದು ಫೋಟೋಸ್ ತಗೊಡಿ, ಒಂದು ಫೋಟೋ ತಗೊಡಿ ಅಂತ. ಬಟ್ ಆಗ್ಲೇ ಇಲ್ಲ. ಅದು ನನ್ನ ಮೈಂಡಲ್ಲಿ ಇತ್ತು, ಅವ್ರ ಜೊತೆ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅಂತ. ಸೊ ಈ ಕಾರಣ ಇಟ್ಕೊಂಡು ಒಂದು ಶೂಟ್ ನಡೆಯುವಾಗ ಹೋಗಿ ಕೇಳಿದೆ, ಅಣ್ಣ ಡಿ ಬಾಸ್ ಅವ್ರದ್ದು ಯಾವ್ದಾದ್ರು ಶೂಟ್ ನಡೀತಾ ಇದೆಯಾ ಮಗ, ನೀನು ಇಂಡಸ್ಟ್ರಿಗೆ ಬಂದ್ಬಿಡು ಮಗ, ಯಾವ್ದೋ ಒಂದು ವರ್ಕ್ ಮಾಡ್ತಾ ಇರೋ, ನಿಮ್ಮ ಬಾಸ್ ಎಲ್ಲೋ ಸಿಗ್ತಾರೆ, ಪಕ್ಕ ನಿಂಗೆ ಒಂದು ಫೋಟೋ ಸಿಕ್ಕೇ ಸಿಗುತ್ತೆ ಅಂತಂದ್ರು. ಸೊ ಅದು ನನ್ನ ಮೈಂಡಲ್ಲಿ ಹಂಗೆ ಕೂತ್ಕೊಂಡ್ಬಿಡ್ತು ಮೇಡಮ್. ಇಂಡಸ್ಟ್ರಿಯಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ರೆ ಎಲ್ಲೋ ಒಂದ್ಸಲಿ ಸಿಗ್ಬೋದು, ಅವತ್ತೊಂದು ಫೋಟೋ ಸಿಗ್ಬೋದು ಅಂತ. ಮೇಡಮ್ ಸ್ಟಿಲ್ ಇವತ್ತವರೆಗೂ ಸುಮಾರು ಸತಿ ಮೀಟ್ ಮಾಡಿದೀವಿ, ಸುಮಾರು ಶೂಟಲ್ಲಿ ನಾನು ನೋಡಿದ್ದೀನಿ. ಬಟ್ ಫೋಟೋ ತೆಗಿಸ್ಕೊಳಕ್ ಇನ್ನೂ ಆಗಿಲ್ಲ. ಯಾಕಂದ್ರೆ ಅವರು ಒಂದೊಂದು ಮೇಕಪ್ ಅಲ್ಲಿ ಇರ್ತಾರೆ, ಗೆಟಪ್ ಅಲ್ಲಿ ಇರ್ತಾರೆ, ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ಕೊಡಲ್ಲ ಅವರು. ಅದೊಂದು. ಇನ್ನೊಂದೇನು ಅಂದ್ರೆ ಒಬ್ಬಂಗೆ ಕೊಟ್ಕೊಂಡಿರಕ್ಕಾಗಲ್ಲ. ಈಗ ನಾನು ಒಬ್ಬ ತೆಗೆದುಕೊಳಕ್ ಹೋದ್ರೆ ಇಡೀ ಸೆಟ್ ಬಂದು ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸೊ ಅದೆಲ್ಲ ನೋಡ್ಬೇಕು. ಇವತ್ತವರೆಗೂ ಆಗಿಲ್ಲ. ಟ್ರೈ ಮಾಡ್ತಾನೆ ಇದೀನಿ, ಸುಮಾರು ಜನ ಕೇಳಿದೀನಿ ಒಂದು ಫೋಟೋಸ್ ತಕ್ಕೊಡಿ ಅಂತ. ಬಟ್ ಆಗಿಲ್ಲ ಮೇಡಮ್, ಟ್ರೈ ಮಾಡ್ತಾ ಬಟ್ ಇದ್ದೀನಿ. ಆದ್ರೂ ಕಾಲ್ ಮಾಡಿದಾಗ ನಿಮ್ ಡಿಪಿ ನೋಡಿದ್ರೆ ದರ್ಶನ್ ಅವ್ರು ಇದಾರೆ, ಅದೇಗೆ? ಮೇಡಮ್ ಅದೊಂದು ಕತೆ ಏನಾಯ್ತು ಅಂದ್ರೆ ಮೇಡಮ್, ಇವಾಗ ಎಲ್ಲ ಯಾರ ಪಕ್ಕ ಬೇಕಾದ್ರೂ ನಾವು ಅಂದ್ರೆ ಎಡಿಟ್ ಮಾಡಿಸ್ಬೋದಿತ್ತಲ್ಲ ಮೇಡಮ್. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಸುಜಿತ್ ಅಂತ. ವಿಡಿಯೋಸ್ ಆಗ್ಲಿ ಫೋಟೋಸ್ ಆಗ್ಲಿ ಸಖತ್ತಾಗಿ ಎಡಿಟ್ ಮಾಡ್ತಾನೆ. ನಾನು ಇವಾಗ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತೀನಿ, ಅದನ್ನೆಲ್ಲ ಅವನೇ ಮಾಡೋದು. ಹಂಗೆ ನಾನು ಅವ್ನಿಗೆ ಕೇಳ್ತಾ ಇದ್ದೆ, ನೋಡೋ ಡಿ ಬಾಸ್ ಜೊತೆ ಇವತ್ತವರೆಗೂ ಫೋಟೋ ತೆಗ್ಸ್ಕೊಳಕ್ಕಾಗಿಲ್ಲ, ಒಂದು ಎಡಿಟ್ ಮಾಡ್ಕೊಡು ಅಂತ. ಮೇಡಮ್ ತುಂಬಾ ಸತಾಯಿಸ್ಬಿಟ್ಟ ಮೇಡಮ್, ಮಾಡ್ತೀನಿ ಅಂತ. ಸಖತ್ತು ಬೇಡ್ಬಿಟ್ಟಿದ್ದೀನಿ ಮೇಡಮ್ ಅದೊಂದು ಫೋಟೋಗೋಸ್ಕರ. ಆಮೇಲೆ ನೀಟಾಗಿ ಮಾಡ್ಕೊಟ್ಟ. ಬಟ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅದು ಎಡಿಟ್ ಅಂತ. ಆಲ್ಮೋಸ್ಟ್ ಎಲ್ಲರೂ ತಿಳ್ಕೊಂಬಿಟ್ಟಿದ್ದಾರೆ, ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾನೆ, ಯಾವತ್ತೋ ತೆಗಿಸ್ಕೊಂಡಿರ್ಬೇಕು ಅಂತ. ಬಟ್ ಅದು ಎಡಿಟ್ ಮೇಡಮ್. ಬಟ್ ಅದು ಸ್ವಲ್ಪ ಸ್ಯಾಟಿಸ್ಫೈ ಆಯ್ತು. ಇನ್ನೂ ತುಂಬಾ ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ ಮೇಡಮ್, ನಾನು ವೆಯ್ಟ್ ಮಾಡ್ತೀನಿ. ಬಾಸ್ ಜೊತೆ ಒಂದು ಫೋಟೋ ತೆಗಿಸ್ಕೊಳ್ಳೇಬೇಕು. ತೆಗಿಸ್ಕೊಳ್ಳೋ ತನಕನೂ ಇಂಡಸ್ಟ್ರಿಯಲ್ಲಿ ಇರ್ತೀನಿ. ಅದೊಂದು ಡ್ರೀಮ್ ಮೇಡಮ್ ನನಗೆ. ಓಕೆ, ಆದಷ್ಟು ಬೇಗ ನಿಮ್ಮ ಆಸೆ ಪೂರೈಸ್ಲಿ. ದರ್ಶನ್ ಅವರು ಕೂಡ ಒಳಗಡೆ ಇದ್ದಾರೆ, ಎಲ್ಲ ಅಭಿಮಾನಿಗಳು ಬಯಸ್ತಾ ಇದ್ದಾರೆ ಬೇಗ ಬರ್ಲಿ ಅಂತ. ಹೌದು ಮೇಡಮ್. ಸೊ ಅವರು ಬೇಗ ಬರುವಂತಾಗ್ಲಿ, ಅದೇ ರೀತಿ ನಿಮ್ಗೆ ಬೇಗ ಫೋಟೋ ಸಿಗುವಂತ